ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ನಮ್ಮ ಹಿಂದಿನ ವಿಡಿಯೋನಲ್ಲಿ ಮೆಂತ್ಯ ಹಿಟ್ಟನ್ನು ಉಪಯೋಗಿಸಿಬಿಟ್ಟು ಹುಳಿ ಸಿಹಿಯಾದ ಬಿಸಿಯಾದ ಗೊಜ್ಜನ್ನ ಹೇಗೆ ತಯಾರು ಮಾಡೋದು ಅಂತ ನೋಡಿದ್ವಿ. ಈಗ ಅದೇ ಮೆಂತ್ಯ ಹಿಟ್ಟನ್ನು ಉಪಯೋಗಿಸಿ ಬಹಳ ಸುಲಭವಾಗಿ ಅನ್ನದ ಜೊತೆ ನಾವು ಹೇಗೆ ಬಳಸಬಹುದು ಅನ್ನೋದನ್ನ ನೋಡೋಣ. ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು 3 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಹಿಟ್ಟು. ಈ ಮೆಂತ್ಯ ಹಿಟ್ಟನ್ನ ಹೇಗೆ ಮಾಡೋದು ಅನ್ನೋದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿದೆ ಕೆಳಗಡೆ. 1 ರಿಂದ 1.5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಅಥವಾ ತುಪ್ಪ. ಬಿಸಿ ಅನ್ನಕ್ಕೆ ತುಪ್ಪನೇ ಚೆನ್ನಾಗಿರುತ್ತೆ. ಆರ್ದ ಅನ್ನಕ್ಕೆ ಒಗ್ಗರಣೆ ಮಾಡೋದ್ರಿಂದ ಎಣ್ಣೆ ಹಾಕೊಂಡ್ರೂ ಪರವಾಗಿಲ್ಲ. ಅರ್ಧ ಟೀ ಸ್ಪೂನ್ ಸಾಸಿವೆ. ಇಲ್ಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಮಿಕ್ಸ್ ಮಾಡಿದ್ವಿ. 1.5 ಟೀ ಸ್ಪೂನ್ ಅಷ್ಟು ಉದ್ದಿನಬೇಳೆ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ, 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಕಡಲೆಕಾಯಿ. ಇಲ್ಲ ಅಂತಂದರೆ ನೀವು ಗೋಡಂಬಿ ಕೂಡ ಹಾಕೋಬೋದು. 1 ಒಣಮೆಣಸಿನ್ಕಾಯಿನ ಮುರಿದಿಟ್ಕೊಂಡಿದ್ದೀನಿ, ಇದು ಬೇಕಾದರೆ ಹಾಕೋಬೋದು ಅಷ್ಟೇ. 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಕಾಯಿ ತುರಿ, 5-6 ಕರಿಬೇವಿನ ಎಲೆ. ನಾವು ಮೆಂತ್ಯ ಹಿಟ್ಟಿಗೆನೆ ಉಪ್ಪು ಹಾಕಿರೋದ್ರಿಂದ ರುಚಿ ನೋಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಮತ್ತೆ ಮೇಲೆ ಹಾಕೊಳ್ಳಿ. 1 ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಅರ್ಧ ಹೋಳು ನಿಂಬೆ ಹಣ್ಣಿನ ರಸನ ಅನ್ನ ಕಲಸಾದ್ಮೇಲೆ ಹಿಂಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ತೋರಿಸಿರೋದು. ಸುಮಾರಾಗಿ ಇಲ್ಲಿ 2 ಕಪ್ನಷ್ಟು ಅನ್ನ ಇದೆ. ಈ ಅನ್ನಕ್ಕೆ ನೀವು ಬಿಸಿಯಾದ ಅನ್ನಕ್ಕೆ ತಿನ್ನೋದಾದರೆ ಬಹಳನೇ ಸಿಂಪಲ್ಲು. ಎಷ್ಟು ಬೇಕೋ ಅಷ್ಟು ಅನ್ನನ ಈ ಥರ ತಟ್ಟೆಗೆ ಹಾಕ್ಕೊಳ್ಳಿ. ಅದ್ರ ಮೇಲೆ 2 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಇಷ್ಟು ಅನ್ನಕ್ಕೆ ಹಾಕ್ಬಿಟ್ಟು ಸುಮಾರಾಗಿ 2 ಟೀ ಸ್ಪೂನ್ ಅಷ್ಟು ಮೆಂತ್ಯ ಹಿಟ್ಟು ಹಾಕ್ಕೊಂಡು ಇದನ್ನು ಥರ ಬಿಸಿಯಾದ ಅನ್ನಕ್ಕೆ ನೀವು ಈ ಥರ ಕಲಿಸ್ಕೊಂಡು ರುಚಿ ನೋಡಿ. ಇದಕ್ಕೆ ಬೇಕಾದರೆ 1 ಚಿಟಿಕೆ ಉಪ್ಪು ಹಾಕ್ಕೊಂಡು ಇಷ್ಟೇ ಸಿಂಪಲ್ಲಾಗಿ ಇದನ್ನು ತಿನ್ನೋದು ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ಬಿಸಿಯಾದ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಥರ ಕಲಿಸ್ಕೊಂಡ್ರೆ. ಅದ್ರ ಜೊತೆಗೆ ಹಸಿ ಈರುಳ್ಳಿ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಹಸಿ ಈರುಳ್ಳಿ ಇಷ್ಟಪಡೋರು ಖಂಡಿತ ಇದ್ರ ಜೊತೆ ಟ್ರೈ ಮಾಡಿ. ಆರ್ದನ್ನ ಇದ್ದರೆ ಕಡಲೆಕಾಯಿ ಎಣ್ಣೆ ಅಥವಾ ಹುಚ್ಚೆಳ್ಳೆಣ್ಣೆ ಹಾಕ್ಕೊಂಡು ಇದೇ ಥರ ಕಲಿಸ್ಕೊಂಡು ತಿನ್ಬೋದು. ಇಲ್ಲ ಅಂತಂದರೆ ಇವಾಗ ನಾವು ಒಗ್ಗರಣೆ ಹಾಕಿ ತೋರಿಸ್ತೀನಲ್ಲ, ಆ ಥರನೂ ಮಾಡ್ಬೋದು. ಅದು ಲಂಚ್ಗೆ ನೀವು ಡಬ್ಬಕ್ಕೆ ಹಾಕ್ಕೊಂಡು ತೊಗೊಂಡು ಹೋಗೋಕ್ಕಾದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಈಗ 1.5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿಬಿಟ್ಟು ಮೀಡಿಯಮ್ ಉರಿನಲ್ಲಿ ಒಂದು ಸಣ್ಣ ಒಗ್ಗರಣೆ ಬಾಣಲೆನಲ್ಲಿ ಬಿಸಿಗಿಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಚಿಟ್ಗುಟ್ಟಿದ್ಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಇದ್ರ ಜೊತೆಗೇ ಕಡಲೆಕಾಯಿ ಹಾಕ್ಬಿಡಿ. ಉದ್ದಿನಬೇಳೆ ಕಡಲೆಬೇಳೆ ಹೊಂಬಣ್ಣಕ್ಕೆ ಬರೋ ಅಷ್ಟೊತ್ತರಲ್ಲಿ ಕಡಲೆಕಾಯಿ ಆಗಿರುತ್ತೆ. ಉದ್ದಿನಬೇಳೆ ಕಡಲೆಬೇಳೆ ಹೊಂಬಣ್ಣಕ್ಕೆ ಬಂದಿದೆ ಮತ್ತು ಈ ಕಡಲೆಕಾಯಿ ಕೂಡ ಆಗಿದೆ. ಇದಕ್ಕೆ ಮೆಣಸಿನ್ಕಾಯಿ ಹಾಕಿ ಒಂದು ಸಲ ಹುರಿದ್ಬಿಟ್ಟು ಈ ಥರ ಆಫ್ ಮಾಡಿಬಿಡಿ. ಆಫ್ ಮಾಡಿದ್ಮೇಲೆ ಕರಿಬೇವು ಹಾಕಿ ಈ ಒಗ್ಗರಣೆನ ಅನ್ನದ ಮೇಲೆ ಹಾಕಿ ಕಾಯಿ, ಮೆಂತ್ಯ ಹಿಟ್ಟು, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಗ್ಗರಣೆ ಬಿಸಿ ಇರುತ್ತೆ. ಒಂದ್ಸಲ ಚಮಚನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಈ ಥರ ಕೈಯಿಂದ ಚೆನ್ನಾಗಿ ಕಲಿಸ್ಬೇಕು. ಈ ಥರ ಚೆನ್ನಾಗಿ ಕಲಸಾದ್ಮೇಲೆ ಇದನ್ನು ರುಚಿ ನೋಡಿಬಿಟ್ಟು, ಯಾಕೆಂದರೆ ಉಪ್ಪು ಹಾಕಿರ್ತೀವಲ್ಲ, ರುಚಿ ನೋಡಿ ನಿಮಗೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾದರೆ ಹಾಕಿ ಕಲಿಸ್ಕೊಳ್ಳಿ. ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೋಬೋದು. ಈಗ ಇನ್ನೊಂದು ರೀತಿನಲ್ಲಿ ಮಾಡುವಂಥ ಮೆಂತ್ಯ ಹಿಟ್ಟಿನ ಅನ್ನ ರೆಡಿಯಾಗಿದೆ. ಮೆಂತ್ಯ ಹಿಟ್ಟನ್ನು ಉಪಯೋಗಿಸ್ಬಿಟ್ಟು 2 ರೀತಿನಲ್ಲಿ ನಾವು ಅನ್ನ ಕಲಿಸ್ಕೊಳ್ಳೋದು ಹೇಗೆ ಅಂತ ಗೊತ್ತಾಯಿತು. ಒಂದು, ಬಿಸಿಯಾದ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಮೆಂತ್ಯ ಹಿಟ್ಟು ಹಾಕಿ ಅದನ್ನು ನೀವು ಹಸಿ ಈರುಳ್ಳಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಕೂಡ ಅಂದರೆ ಒಗ್ಗರಣೆ ಹಾಕಿ ಇದನ್ನು ಕೂಡ ಹಸಿ ಈರುಳ್ಳಿ ಜೊತೆ ಚೆನ್ನಾಗಿರುತ್ತೆ. ಇನ್ನೊಂದೇನು ಇದ್ರ ಅಡ್ವಾಂಟೇಜ್ ಅಂದರೆ ನೀವು ಚಿತ್ರಾನ್ನ ಥರ ಇದು ನಿಂಬೆಹಣ್ಣಿಂದ ಚಿತ್ರಾನ್ನ ಮಾಡ್ಕೊಂಡು ಡಬ್ಬಕ್ಕೆ ತೊಗೊಂಡು ಹೋಗ್ತೀವಲ್ಲ ಮಧ್ಯಾಹ್ನ, ಅದೇ ಥರ ಇದನ್ನು ಡಬ್ಬಕ್ಕೆ ಲಂಚ್ ಬಾಕ್ಸಿಗೆ ಭಾಳ ಚೆನ್ನಾಗಿರುತ್ತೆ. ನೀವು ಕೂಡ ಇದನ್ನು ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.